ಇರಾನ್ನ ಮತ್ತೊಂದು ಹಡಗನ್ನ ವಶಕ್ಕೆ ಪಡೆದಿದೆ ಅಮೆರಿಕ. ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ಹಡಗನ್ನ ಅಮೆರಿಕ ವಶಕ್ಕೆ ಪಡೆದಿದೆ. ಬೋಟ್ಸವಾನಾ ದೇಶದ ಧ್ವಜ ಹೊಂದಿದ್ದಂತಹ ಹಡಗನ್ನ ಅಮೆರಿಕ ವಶಕ್ಕೆ ಪಡೆದಿದೆ. ತೈಲ ಟ್ಯಾಂಕರ್ ಇದ್ದಂತಹ ಎಂಟಿ ಟಿಫಾನಿ ಹಡಗನ್ನ ಅಮೆರಿಕ ವಶಕ್ಕೆ ಪಡೆದಿದೆ. ಇದು ಇರಾನ್ನಿಂದ ಸಿಂಗಾಪುರ್ಗೆ ತೆರಳುತ್ತಾ ಇದ್ದಂತಹ ಹಡಗು. ರಹಸ್ಯವಾಗಿ ಇರಾನ್ಗೆ ಅಗತ್ಯ ವಸ್ತುಗಳು ಸಾಗಣೆ ಆಗ್ತಾ ಇತ್ತು ಅನ್ನೋ ಆರೋಪ. ಆದರೆ ಅಮೆರಿಕದ ಆರೋಪವನ್ನ ಇರಾನ್ ತಳ್ಳಿ ಹಾಕಿದೆ. ಇರಾನ್ ಹಡಗನ್ನ ವಶಪಡಿಸಿಕೊಂಡ ಬಗ್ಗೆ ಟ್ರಂಪ್ ಮಾತಾಡಿದ್ದಾರೆ. ವಶಪಡಿಸಿಕೊಂಡ ಹಡಗಿನಲ್ಲಿ ಚೀನಾದ ವಸ್ತುಗಳು ಬಂದಿವೆ. ಆ ವಸ್ತುಗಳು ಚೀನಾ ಇರಾನ್ಗೆ ನೀಡಿರುವಂತಹ ಉಡುಗೊರೆ. ಚೀನಾ ವಸ್ತುಗಳನ್ನ ನೋಡಿ ನಾನು ಅಚ್ಚರಿಗೊಂಡಿರುವೆ. ಚೀನಾದ ಈ ನಡೆಯನ್ನ ನಾನು ನಿರೀಕ್ಷೆನೆ ಮಾಡಿರಲಿಲ್ಲ. ಚೀನಾ ವಿರುದ್ಧ ಈ ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಟ್ರಂಪ್. ಬಟ್ ಅದೇನು ಅನ್ನೋದನ್ನು ಹೇಳಿಲ್ಲ. ಇರಾನ್ ಅಮೆರಿಕ ಕದನ ವಿರಾಮ ಅಂತ್ಯಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಕದನ ವಿರಾಮ ಮುಂದುವರಿಸೋದಿಲ್ಲ. ಇರಾನ್ ಮಾತುಕತೆಗೆ ಬರೆದಿದ್ರೆ ನಾವು ಬಾಂಬಿಂಗ್ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಇರಾನ್ ಮಾತುಕತೆಗೆ ಬಂದಿಲ್ಲ. ಒಂದು ವೇಳೆ ಬರದೇ ಇದ್ರೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಕೌಂಟ್ಡೌನ್ ಶುರುವಾಗಿದೆ ಸೀಸ್ ಫೈರ್ ಮುಗಿಯೋದಕ್ಕೆ. ನಾವು ಇರಾನ್ ಮೇಲೆ ಬಾಂಬಿಂಗ್ ಮತ್ತೆ ಶುರು ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಮಾಡ್ತಿದ್ದಾರೆ. ಅದು ಮುಗಿತಿದ್ದಾಗೆ ಮತ್ತೆ ಬಾಂಬಿಂಗ್ ಅಂತ ಹೇಳಿದ್ದಾರೆ. ಇರಾನ್ ಒಪ್ಪಂದ ಮಾಡಿಕೊಳ್ಳದಿದ್ರೆ ದಾಳಿ ಶುರುವಾಗುತ್ತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಗೆ ಯೆಮನ್ ತಿರುಗೇಟು ಕೊಟ್ಟಿದೆ. ಇರಾನ್ ಮೇಲೆ ಮತ್ತೆ ದಾಳಿ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ. ಯೆಮನ್ನಿನ ಮೇಲೆ ತಟಸ್ಥವಾಗಿರೋದಿಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿರೋದು. ಅಮೆರಿಕ ಇಸ್ರೇಲ್ ಮೇಲೆ ದಾಳಿ ಮಾಡೋದಾಗಿ ಯೆಮನ್ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ಒಪ್ಪಂದ ಮಾಡ್ಕೊಳ್ದಿದ್ರೆ ನಾವು ದಾಳಿ ಶುರು ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಏನು ಬೆದರಿಕೆ ಹಾಕಿದ್ದಾರೆ. ಕೆಲವೇ ಗಂಟೆಗಳು ಮಾತ್ರ ಬಾಕಿ. ಮಾತುಕತೆಯಲ್ಲಿ ಭಾಗಿಯಾಗೋದಕ್ಕೆ ಇರಾನ್ ಈ ಕ್ಷಣದಲ್ಲೂ ನಿರಾಸಕ್ತಿ ತೋರಿದೆ. ಈವರೆಗೂ ಸರಿಯಾದ ಮಾಹಿತಿ ನೀಡಿಲ್ಲ ಇರಾನ್ನ ಸೇನೆ. ಮಾತುಕತೆಯಲ್ಲಿ ಭಾಗಿಯಾಗುವ ಬಗ್ಗೆ ತಿಳಿಸೋದಕ್ಕೆ ಮನವಿ ಮಾಡಲಾಗಿದೆ. ಇರಾನ್ಗೆ ಪಾಕಿಸ್ತಾನ ಸರ್ಕಾರ ಮನವಿ ಮಾಡ್ತಾ ಇದೆ. ಇನ್ನು ಮತ್ತೊಂದು ಕಡೆ ಕದನ ವಿರಾಮ ವಿಸ್ತರಿಸೋದಕ್ಕೆ ಪಾಕ್ ಮನವಿ ಮಾಡಿರೋದು. ಅಮೆರಿಕ ಹಾಗೂ ಇರಾನ್ಗೆ ಪಾಕಿಸ್ತಾನ ಮನವಿ ಮಾಡ್ತಾ ಇದೆ.